ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ತಮ್ಮೆಲ್ಲರಿಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ಆಸ್ ಯೂಸ್ವಲ್ ಇಲ್ಲಿ ಉಲ್ಲೇಖಿಸಿದ ಫಲಗಳು ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಆಗಸ್ಟ್ ಮಾಸಕ್ಕೆ ಸಂಬಂಧಪಟ್ಟಂತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು. ಮೊದಲನೆಯದಾಗಿ ವಿಶೇಷವಾದ ಪರಿವರ್ತನೆಗಳನ್ನ ತೆಗೆದುಕೊಳ್ಳೋಣ. ಅಂದರೆ ಗೋಚಾರ ಸಂಪತ್ತು, ಯಾವ ಗ್ರಹ ಎಲ್ಲಿದೆ, ಯಾವ ಗ್ರಹಗಳು ಯುತಿಯಾಗಿವೆ, ಇದರ ಜೊತೆ ಯಾವ ಗ್ರಹಗಳು ವಕ್ರಗತಿಯಲ್ಲಿ ಸಂಚಾರ ಮಾಡ್ತವೆ, ಯಾವ ಗ್ರಹಗಳು ಅಸ್ತಂಗತವಾಗಿವೆ, ಇದೆಲ್ಲವನ್ನು ತೆಗೆದುಕೊಳ್ಳೋಣ. 6 ವಿಶೇಷ ಪ್ರಮುಖ ಪರಿವರ್ತನೆಗಳನ್ನ ನಾವು ಆಗಸ್ಟ್ ಮಾಸದಲ್ಲಿ ಕಾಣಬಹುದು. ಅದರಲ್ಲಿ ಮೊದಲನೆಯದು, ಶನೈಶ್ವರ ಮಾಸ ಪೂರ್ತಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಕಾರಣ, ಶನೈಶ್ವರ ಜುಲೈ 26ರಂದೇ ವಕ್ರಗತಿಯಲ್ಲಿ ಸಂಚಾರವನ್ನು ಆರಂಭ ಮಾಡಿದ್ದಾನೆ. ಮೀನ ರಾಶಿಯಲ್ಲಿ ಶನಿಯ ವಕ್ರೀ ಚಲನೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ. ಇದನ್ನು ಕುರಿತು ಸೆಪರೇಟ್ ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆಸಕ್ತರು ವೀಕ್ಷಿಸಬಹುದು. 138 ದಿನಗಳ ದೀರ್ಘ ಚಲನೆ, ಸುಮಾರು 4.5 ತಿಂಗಳು. ಹೀಗಾಗಿ ಆಗಸ್ಟ್ ಮಾಸ ಪೂರ್ತಿ ಶನಿ ವಕ್ರಗತಿಯಲ್ಲೇ ಸಂಚಾರ ಮಾಡ್ತಾನೆ, ಮೀನ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ. ಇದು ಒಂದು ಮೊದಲನೇ ಅಂಶ, ಪ್ರಮುಖ ಅಂಶ. ಎರಡನೆಯದು, ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ಆಗಸ್ಟ್ ಮಾಸದ ಮಧ್ಯಭಾಗದಲ್ಲಿ ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ನಂತರ ಸೆಪ್ಟೆಂಬರ್ 2ರಂದು ಪಶ್ಚಿಮದಲ್ಲಿ ಉದಯ ಆಗ್ತಾನೆ. ಸೊ ಬುಧನ ಒಂದು ಅಸ್ತಂಗತ ಮಾಸದ ಮಧ್ಯಭಾಗದಲ್ಲಿ ಆಗ್ತಾ ಇದೆ. ಮೂರನೆಯದು, ಗುರು ಆಗಸ್ಟ್ 10ರವರೆಗೂ ಅಸ್ತಂಗತ ಅವಸ್ಥೆಯಲ್ಲಿ ಇರ್ತಾನೆ. ಕಾರಣ, ಗುರು ಜುಲೈ 19ರಂದೇ ಪಶ್ಚಿಮದಲ್ಲಿ ಅಸ್ತನಾಗಿದ್ದಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಉದಯ ಆಗ್ತಾನೆ. ಬುಧ ಮತ್ತೆ ಗುರು ಬೇರೆ ಬೇರೆ ಆಗ್ತದೆ. ಬುಧ ಇಲ್ಲಿ ಪೂರ್ವದಲ್ಲಿ ಅಸ್ತನಾಗಿ ಪಶ್ಚಿಮದಲ್ಲಿ ಉದಯಿಸ್ತಾನೆ. ಗುರು ಜುಲೈ 19ರಂದು ಪಶ್ಚಿಮದಲ್ಲಿ ಅಸ್ತನಾಗಿರ್ತಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಗುರು ಉದಯ ಆಗ್ತಾನೆ. ಇದು ಮೂರನೇ ಅಂಶ. ನಾಲ್ಕನೇ ಅಂಶ, ಕಂಜಂಕ್ಷನ್ ಬರುತ್ತೆ. ಕಂಜಂಕ್ಷನ್ ಅಂದ್ರೆ ಯುತಿ, ಗ್ರಹಗಳ ಯುತಿ. ರವಿ ಮತ್ತೆ ಗುರುವಿನ ಯುತಿ ಆಗುತ್ತೆ. ಗುರು ಆಲ್ರೆಡಿ ಕರ್ಕದಲ್ಲಿದ್ದಾನೆ. ಪೂರ್ವಾರ್ಧದಲ್ಲಿ ಸೂರ್ಯ ಆತನ ಜೊತೆ ಯುತಿ ಆಗ್ತಾನೆ. ಸೊ ಹೀಗಾಗಿ ಸನ್ ಜುಪಿಟರ್ ಕಂಜಂಕ್ಷನ್, ಗುರು ಮತ್ತೆ ಸೂರ್ಯನ ಒಂದು ಯುತಿ, ಇದನ್ನ ಗುರು ಜೀವಕಾರಕ, ಸೂರ್ಯ ಆತ್ಮಕಾರಕ, ಜೀವಾತ್ಮ ಯುತಿ ಅಂತ ಕರೀತಾರೆ. ಈ ಜೀವಾತ್ಮ ಯುತಿ ಜುಲೈ 16ಕ್ಕೆ ಆರಂಭ ಆಗಿರುತ್ತೆ. ಆಗಸ್ಟ್ 17ರವರೆಗೆ ಇರುತ್ತೆ. ಅಂದರೆ ಆಗಸ್ಟ್ ಮಾಸದ ಮೊದಲ 17 ದಿವಸ, ಅಂದ್ರೆ ಸಂಕ್ರಾಂತಿಯವರೆಗೂ ಇರುತ್ತೆ. ಸಿಂಹ ಸಂಕ್ರಾಂತಿಯವರೆಗೂ, ಸೂರ್ಯ ಕರ್ಕದಲ್ಲಿ ಇರುವವರೆಗೂ ಗುರು ಮತ್ತೆ ಸೂರ್ಯ ಅವರ ಯುತಿ ಆಗುತ್ತೆ. ಅದನ್ನು ಜೀವಾತ್ಮ ಸಂಯೋಗ ಅಂತ ಕರೀತಾರೆ. ಈ ಯುತಿ ತನ್ನ ಉಚ್ಚಾಯ ಸ್ಥಿತಿಯನ್ನು ತಲುಪೋದು ಜುಲೈ 29ಕ್ಕೆ. ಬಿಕಾಸ್ ಅವರಿಬ್ಬರು ತುಂಬಾ ನಿಯರರ್ ಡಿಗ್ರಿಗಳಲ್ಲಿ ಇರ್ತಾರೆ, ತುಂಬಾ ಹತ್ತಿರದ ಅಂಶಗಳಲ್ಲಿ ಸಂಚಾರ ಮಾಡುವವರೆಗೂ. ಇದು 4ನೆಯ ಪ್ರಮುಖ ಅಂಶ. 5ನೆಯ ಪ್ರಮುಖ ಅಂಶ, ಇನ್ನೊಂದು ಕಂಜಂಕ್ಷನ್, ಇನ್ನೊಂದು ಯುತಿ ಬರ್ತಾ ಇದೆ, ಸೂರ್ಯ ಮತ್ತು ಕೇತುವಿನ ಯುತಿ. ಸೂರ್ಯ ಕೇತುವಿನ ಯುತಿ ಉತ್ತರಾರ್ಧದಲ್ಲಿ ಆಗುತ್ತೆ. ಅಂದ್ರೆ ಸೂರ್ಯ ಸಂಕ್ರಮಣ, ಸೂರ್ಯ ಸಿಂಹ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಆಗುತ್ತೆ. ಸೂರ್ಯ ಸಂಕ್ರಮಣ ಆಗಸ್ಟ್ 17ರಂದ ಆಗ್ತಾ ಇದೆ. ಆಗಸ್ಟ್ 17ರಂದು ಸೂರ್ಯ ತನ್ನ ಸ್ವಂತ ರಾಶಿ ಸಿಂಹ ರಾಶಿಯಲ್ಲಿ ಹೋದಾಗ ಅಲ್ಲಿ ಆಲ್ರೆಡಿ ಕೇತು ಇದ್ದಾನೆ. ಸೂರ್ಯ ಕೇತು ಯುತಿ ಆಗುತ್ತೆ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17 ಮಾಸ ಪೂರ್ತಿ, ಅಲ್ಲಿ ಆಗಸ್ಟ್ 17 ಅಂದ್ರೆ ಒಂದು ತಿಂಗಳ ಅವಧಿಯವರೆಗೆ ಸೂರ್ಯ ಮತ್ತೆ ಕೇತುವಿನ ಯುತಿ ಆಗುತ್ತೆ. ಆದ್ರೆ ಅವರಿಬ್ಬರು ಸಮೀಪದ ಅಂಶ ಪೀಕ್ ಲೆವೆಲ್ಗೆ ಬರೋದು ಆಗಸ್ಟ್ 21ರಿಂದ 24. ಈ ಅವಧಿಯಲ್ಲಿ ವಿಶೇಷವಾದ ಘಟನೆಗಳು ನಡೀತವೆ. ಗುರು ಮತ್ತೆ ರವಿಯ ಘಟನೆಗಳು ಜುಲೈ 29ಕ್ಕೂ ಆಸ್ಪಾಸ್ ನಡೀತವೆ. ವಿಚಿತ್ರವಾದ ಘಟನೆಗಳು, ಕೆಲವರಿಗೆ ಶುಭ ಘಟನೆಗಳು, ಕೆಲವರಿಗೆ ಅಶುಭ ಘಟನೆಗಳು. ಇಟ್ ಡಿಪೆಂಡ್ಸ್ ಅಪಾನ್ ಗುರು ಮತ್ತೆ ಸೂರ್ಯ ಯಾವ ರಾಶಿಯ ಅಧಿಪತ್ಯ, ಯಾವ ಭಾವಗಳ ಅಧಿಪತ್ಯ ಹೊಂದಿದ್ದಾರೆ, ಮಾರಕತೆ ಬಾರಕತೆ ಏನಾದ್ರೂ ಇದೆಯಾ. ಅದೇ ರೀತಿ ಈ ಕಂಜಂಕ್ಷನ್ ಕೂಡ. ಇನ್ನೊಂದು ಕಂಜಂಕ್ಷನ್ ಯುತಿ ಬರ್ತಾ ಇದೆ, ಬುಧ ಸೂರ್ಯ ಮತ್ತೆ ಕೇತು, ಟ್ರಿಪಲ್ ಕಂಜಂಕ್ಷನ್ ಅಂತ ಕರೀತಾರೆ. ಬುಧ ಸೂರ್ಯ ಮತ್ತೆ ಕೇತು ಎಲ್ಲಿ ನಡೀತಾ ಇದೆ? ಸಿಂಹ ರಾಶಿಯಲ್ಲಿ ನಡೀತಾ ಇದೆ. ಆಗಸ್ಟ್ 22ರಂದು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಸಿಂಹ ರಾಶಿಯನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಆಲ್ರೆಡಿ ಸೂರ್ಯ ಮತ್ತೆ ಕೇತು ಇರುವರು. ಆ ಇಬ್ಬರ ಜೊತೆ ಬುಧ ಕಂಜಂಕ್ಷನ್ ಆಗ್ತಾನೆ, ಯುತಿ ಆಗ್ತಾನೆ. ಈ ಟ್ರಿಪಲ್ ಕನೆಕ್ಷನ್ ಇರುತ್ತೆ. ಈ 6 ಅಂಶಗಳು ಪ್ರಮುಖವಾಗಿವೆ. ಉಳಿದಂತೆ ಸಿಂಹದಲ್ಲಿ ಕೇತುವಿನ ಸಂಚಾರ ಇರುತ್ತೆ, ಕುಂಭದಲ್ಲಿ ರಾಹುವಿನ ಸಂಚಾರ ಇರುತ್ತೆ, ಗುರುವಿನ ಸಂಚಾರ ಕರ್ಕದಲ್ಲಿರುತ್ತೆ, ಮತ್ತೆ ಶನಿಯ ಸಂಚಾರ ಮೀನದಲ್ಲಿ ಇರುತ್ತೆ. ಹೀಗೆ ಗ್ರಹಗಳ ಸಂಚಾರ ಇರುತ್ತೆ. ಇನ್ನೊಂದು 7ನೇ ಪ್ರಮುಖ ಅಂಶ ಅಂದ್ರೆ
ಪೇಡ್ ಕನ್ಸಲ್ಟೇಷನ್ ಸರ್ವಿಸಸ್ ರೆಸ್ಯೂಮ್ಡ್ ಆಗಿದ್ದಾವೆ ಮತ್ತೆ ರೀಸ್ಟಾರ್ಟ್ ಆಗಿದ್ದಾವೆ. ಆಸಕ್ತರು ಪೇಡ್ ಕನ್ಸಲ್ಟೇಷನ್ ಅನ್ನು ಪಡೆಯಬಹುದು. ನಂಬರ್ ಅನ್ನ ಡಿಸ್ಪ್ಲೇ ಮಾಡಲಾಗಿದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ ಮೊಬೈಲ್ ನಂಬರ್ ಅನ್ನ. ಆಸಕ್ತರು DM ಮೆಸೇಜ್ ಮಾಡಬಹುದು ಅಥವಾ ನೇರವಾಗಿ ಕರೆ ಮಾಡಬಹುದು. ಪೇಡ್ ಕನ್ಸಲ್ಟೇಷನ್ಗಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನು ಕೇಳಬಹುದು, ಮೆಥಡ್ ಆಫ್ ಪೇಮೆಂಟ್ ಅನ್ನು ಕೇಳಬಹುದು, ಉಳಿದ ನಿಯಮಗಳನ್ನ ತಿಳಿದುಕೊಳ್ಳಬಹುದು. ಸೊ ಹಾಗಾದ್ರೆ ಬನ್ನಿ ಆಗಸ್ಟ್ ಮಾಸದ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ನಿಮ್ಮ ರಾಶಿಗೆ ಗೋಚಾರ ಫಲಗಳ ರೂಪದಲ್ಲಿ ಆಗಸ್ಟ್ ಮಾಸವು ಯಾವ ರೀತಿಯ ಫಲಾಫಲಗಳನ್ನ ನೀಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಶ್ರೀ ಗುರುದೇವದತ್ತ. ಕರ್ಕ ರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಗೋಚಾರ ಫಲಗಳು ಈಗಾಗಲೇ ತಿಳಿಸಿದ್ದೀನಿ. ಇನ್ನು ಸೂರ್ಯನ ಸಂಚಾರ, ಸೂರ್ಯ ಆಗಸ್ಟ್ 17ರಂದು ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಸಿಂಹ ಸಂಕ್ರಮಣದ ರೂಪದಲ್ಲಿ. ಆಗಸ್ಟ್ 17ಕ್ಕೂ ಮುಂಚೆ ಸೂರ್ಯ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ, ಕರ್ಕ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಆಗ ಮೊದಲನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ ಸಂಕ್ರಮಣಕ್ಕೂ ಮುಂಚೆ, ಸಂಕ್ರಮಣದ ನಂತರ ಸ್ವರಾಶಿಯಲ್ಲಿ 2ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಕುಜ ಮಾಸ ಪೂರ್ತಿ ವ್ಯಯ ಭಾವದಲ್ಲಿ ಸಂಚಾರ ಮಾಡ್ತಾನೆ, ಯೋಗಕಾರಕ ಗ್ರಹನಾಗಿದ್ದಾನೆ. ಶುಕ್ರ ಮಾಸ ಪೂರ್ತಿ 3ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಮತ್ತೆ ಬುಧ ಆಗಸ್ಟ್ 5ರಿಂದ ಆಗಸ್ಟ್ 22 ಮೊದಲನೇ ಭಾವದಲ್ಲಿ, ನಂತರ 2ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಇನ್ನು ಆಸ್ ಯೂಸ್ವಲ್ ಸಿಂಹದಲ್ಲಿ ಕೇತುವಿನ ಅಸ್ತಿತ್ವ ಇದೆ, ಕುಂಭದಲ್ಲಿ ರಾಹುವಿನ ಅಸ್ತಿತ್ವ ಇದೆ, ಮೀನದಲ್ಲಿ ಶನಿಯ ಅಸ್ತಿತ್ವ ಇದೆ, ಮತ್ತೆ ಕರ್ಕದಲ್ಲಿ ಗುರುವಿನ ಅಸ್ತಿತ್ವ ಇದೆ. ವೀಕ್ಷಕರೇ, ರಾಶಿಯಲ್ಲಿ ಗುರುವಿನ ಅಸ್ತಿತ್ವ ಇರೋದ್ರಿಂದ ಸ್ವಲ್ಪ ಜನ್ಮ ಗುರು ನರೋ ದುಃಖಂ ಇರುತ್ತದೆ. ಇದರ ಜೊತೆ ಸ್ವಲ್ಪ ವನವಾಸದಂತೆ ಸುತ್ತಾಟ, ಸದಾ ಸುತ್ತಾಟ, ಅಲೆದಾಟ, ಈ ರೀತಿಯಾದ ಕೆಲವು ಪರಾನ್ನ ಭಕ್ಷಣ, ಪರಮನೆಯ ಅಥವಾ ಬೇರೆ ಕಡೆ ವಾಸ ಮಾಡಬೇಕಾಗುತ್ತೆ. ಈ ರೀತಿಯ ಕೆಲವು ಘಟನೆಗಳು ನಡೀತವೆ. ಇನ್ನು ಆರಂಭದ 17 ದಿನ ಕರ್ಕದಲ್ಲಿ ಸೂರ್ಯನಿದ್ದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ತಲೆಯಲ್ಲಿ ಕೂದಲುಗಳು ಉದುರುವಂಥದ್ದು, ಆನಂದ, ಧೈರ್ಯವಂತವಾಗ್ತೀರಿ, ತುಂಬಾ ಸುತ್ತಾಟ ಇರುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಾನೆ, ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡ್ತಾನೆ, ಬಡವರಿಗೆ ಸಹಾಯ ಮಾಡುವಿರಿ. ಸೂರ್ಯ ಆಗಾಗ ಶೀಘ್ರ ಕೋಪ ಕೊಡ್ತಾನೆ, ಕೋಪ, ತಾಪ, ಆವೇಶ ಕೊಡ್ತಾನೆ, ಅಹಂಕಾರ ಕೊಡ್ತಾನೆ, ಸಹನೆ ಮತ್ತು ತಾಳ್ಮೆಯನ್ನ ನಿಮಗೆ ಕಡಿಮೆಗೊಳಿಸ್ತಾನೆ. ಸೂರ್ಯನಿಂದ ನಿಮಗೆ ಪಿತ್ತ ಪ್ರಕೃತಿ ಆಗಬಹುದು, ಕಣ್ಣುಗಳು ಕೆಂಪಾಗಬಹುದು, ನೇತ್ರ ರೋಗ, ನೇತ್ರ ಸಮಸ್ಯೆ ಬರಬಹುದು. ರಾಶಿಯಲ್ಲಿ ಸೂರ್ಯ ಬಂದಾಗ ಹೀಟ್ ಬಾಡಿ, ಉಷ್ಣ ಶರೀರ, ಸದಾಚಾರ ಮತ್ತು ಉತ್ತಮವಾದಂತಹ ಬುದ್ಧಿಯನ್ನು ಕೊಡ್ತಾನೆ. ಚಪಲ ಚಿತ್ತತೆ ಬರುತ್ತದೆ, ಉದಾರತೆ, ಶೌರ್ಯ ಸಿಗುತ್ತೆ, ಮತ್ತೆ ಸ್ವಲ್ಪ ನಿರ್ಲಜ್ಜನನ್ನಾಗಿ ಮಾಡುವ. ದೂರ ಹೋದಷ್ಟು ಲಾಭ ಗಳಿಸುವಂತಹ ಒಂದು ಸಾಧ್ಯತೆ ಇದು ಸೂರ್ಯಂದು. ಇನ್ನು ಸೂರ್ಯ ಉತ್ತರದಲ್ಲಿ ಸಿಂಹರಾಶಿ ಸ್ವಂತ ರಾಶಿ ಪ್ರವೇಶ ಮಾಡಿದಾಗ ನಿಮಗೆ 2ನೇ ಭಾವ ಆಗುತ್ತದೆ. 2ನೇ ಭಾವ ಕಣ್ಣು, ನೇತ್ರವನ್ನು ಪ್ರತಿನಿಧಿಸುತ್ತದೆ, ಹೀಗಾಗಿ ನೇತ್ರ ಪೀಡೆ. 2ನೇ ಭಾವ ಕುಟುಂಬ ಇರುತ್ತೆ, ಕುಟುಂಬ ಕಲಹ, ಕಾರಣ ಅಗ್ನಿ ರಾಶಿಯಲ್ಲಿದ್ದಾನೆ. ಸ್ವಂತ ರಾಶಿಯಲ್ಲಿ ಸೂರ್ಯ ಪ್ರಬಲನಾಗುವನು. ನೇತ್ರ ಪೀಡೆ, ಕುಟುಂಬ ಕಲಹ, ಸಂಗಾತಿ ಪರಿವಾರದೊಡನೆ ಕಲಹದ ಸಾಧ್ಯತೆ. ಡೈರೆಕ್ಟ್ ಆಸ್ಪೆಕ್ಟಿಂಗ್ 8th ಹೌಸ್. ಕಠೋರವಾದ ಮಾತು, ನಾಲಿಗೆ ದಾರಿ ತಪ್ಪಿಸುವನು. ಇಲ್ಲಿ ಮುಖದಲ್ಲಿ ಒಂದು ರೀತಿಯ ಕಾಂತೀಯತೆಯನ್ನು ಕಳೆದುಕೊಳ್ತೀರಾ, ತೇಜಸ್ಸು ಕಳೆದುಕೊಳ್ತೀರಾ. ಹೀಗೆ ಸೂರ್ಯನ ಫಲಗಳು 2ನೇ ಭಾವದಲ್ಲಿ ವಿಶೇಷವಾಗಿರುತ್ತವೆ. ಆದರೆ ಆರ್ಥಿಕ ಸಮಸ್ಯೆಗಳು ಬರಲಾರವು, ಆರ್ಥಿಕ ಕೊರತೆ ಇರಲಾರವು. ಇನ್ನು ಸೂರ್ಯನ ಆದ್ಮೇಲೆ ಕುಜ ವ್ಯಯ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಕುಜ ವ್ಯಯ ಭಾವದಲ್ಲಿ ಸಂಚಾರ ಮಾಡುವಾಗ ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18 48 ದಿನ. ಇದನ್ನು ಕುರಿತು ಸೆಪರೇಟ್ ವಿಡಿಯೋ ಮಾಡಲಾಗಿದೆ. ಸೆಪರೇಟ್ ವಿಡಿಯೋ. ಮಿಥುನದಲ್ಲಿ ಕುಜನ ಸಂಚಾರ ಕರ್ಕ ರಾಶಿಯ ಮೇಲೆ ಪ್ರಭಾವ ಇಂಗ್ಲಿಷ್ನಲ್ಲಿಯೂ ಮಾಡಲಾಗಿದೆ ಮತ್ತೆ ಕನ್ನಡದಲ್ಲಿಯೂ ಮಾಡಲಾಗಿದೆ. ಇದರ ಜೊತೆ ಮೀನದಲ್ಲಿ ಶನಿಯ ವಕ್ರೀಚಲನೆ 138 ದಿನ, ಅದನ್ನು ಸೆಪರೇಟ್ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಮಾಡಲಾಗಿದೆ. ಕರ್ಕ ರಾಶಿಯ ಮೇಲೆ ಪ್ರಭಾವ ಅದು 138 ದಿನಗಳ ಅವಧಿಯವರೆಗೆ ಇರುತ್ತೆ. ಮೀನ ರಾಶಿಯಲ್ಲಿ ಶನಿಯ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಇನ್ನು ಬುಧ ಇಲ್ಲಿ ಮೊದಲನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ ಆಗಸ್ಟ್ 5ರಿಂದ ಆಗಸ್ಟ್ 22. ಶುಕ್ರ 3ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ. ವೀಕ್ಷಕರೇ, ಶುಕ್ರನ ಸಂಚಾರ ಸೌಖ್ಯವನ್ನು ನೀಡಲಿದೆ, ಉತ್ತಮ ಫಲಗಳನ್ನು ನೀಡ್ತಾ ಇದೆ. ಆದರೆ ಬುಧನ ಸಂಚಾರ ಮಾತ್ರ ಆಗಸ್ಟ್ 5ರಿಂದ ಆಗಸ್ಟ್ 22 ಸ್ವಲ್ಪ ಮಾನಸಿಕ ಬಂಧನವನ್ನು ನೀಡುತ್ತದೆ. ಶತ್ರುಗಳ ಒಂದು ಕಾಟ, ಶತ್ರುಗಳಿಂದ ಹೆದರಿಕೆ, ಒಂದು ರೀತಿಯಿಂದ ಶಾರೀರಿಕ ಬಂಧನವನ್ನು ಕೂಡ ಬುಧ ನೀಡ್ತಾ ಇದ್ದಾನೆ. ಹೆಲ್ತ್ ಇಶ್ಯೂಸ್ ಅನ್ನು ಕೂಡ ಬುಧ ನೀಡ್ತಾ ಇದ್ದಾನೆ ಆಗಸ್ಟ್ 5ರಿಂದ ಆಗಸ್ಟ್ 22. ಕುಜನ ಸಂಚಾರ ಪ್ರಾಮುಖ್ಯತೆ ಪಡೆದಿದೆ, ಕಾರಣ ಯೋಗಕಾರಕ ಗ್ರಹನಾಗಿದ್ದಾನೆ. ಕುಜ ಇಲ್ಲಿ ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿಯಾಗಿ ಯೋಗಕಾರಕನಾಗಿ ವ್ಯಯಭಾವದಲ್ಲಿ ಸಂಚಾರ ಮಾಡ್ತಾನೆ. ಆಗಸ್ಟ್ 2ರಿಂದ ಆಗಸ್ಟ್ 18, ಸೆಪ್ಟೆಂಬರ್ 18, 48 ದಿನ ವ್ಯಯಭಾವದಲ್ಲಿ ಸಂಚಾರ ಆರ್ಥಿಕ ಹಾನಿಯ ಸಂಕೇತ ನೀಡ್ತಾ ಇದೆ. ಯೋಗಕಾರಕ ಅಂದ್ರೆ ದೂರದಲ್ಲಿ ಪ್ರಾರಬ್ಧ, ದೂರದಲ್ಲಿ ಯೋಗ ನೀಡ್ತಾನೆ, ಸಮೀಪದಲ್ಲಿ ಬಂಧನ ಕೊಡ್ತಾನೆ, ಡ್ಯಾಮೇಜ್ ಮಾಡ್ತಾನೆ. ಹೀಗಾಗಿ ಕುಜ ಮತ್ತೆ ಬುಧ ಸಮೀಪದಲ್ಲಿ ಯಶಸ್ಸನ್ನು ನೀಡಲಾರರು. 12ನೇ ಭಾವದಲ್ಲಿ ಎಕ್ಸ್ಪೆನ್ಸಸ್ ಆಗ್ತವೆ, ಐಸೋಲೇಷನ್, ಯು ಫೀಲ್ ಲೈಕ್ ಐಸೋಲೇಟೆಡ್, ಫಾರಿನ್ ಲ್ಯಾಂಡ್, ದೂರದ ಪ್ರವಾಸಗಳು, ಅದಕ್ಕೆ ಖರ್ಚು ಮಾಡಬೇಕು. ನಿದ್ರೆಯ ಮೇಲೆ ಕುಜನ ಪ್ರಭಾವ ಇರುತ್ತದೆ, ನಿದ್ರಾಹೀನತೆ ಬರುತ್ತದೆ. ಇನ್ನು ವಿಚಿತ್ರವಾದ ಕನಸುಗಳು ಕೂಡ ಬರಬಹುದು, ಕನಸಿನಲ್ಲಿ ಸರ್ಪಗಳು ಕೂಡ ಬರಬಹುದು. ಸಬ್ ಕಾನ್ಸಿಯಸ್ ಮೈಂಡ್ ಇಲ್ಲಿ ತುಂಬಾ ಆಕ್ಟಿವ್ ಆಗಿಬಿಡುತ್ತದೆ, ಕ್ರಿಯಾಶೀಲವಾಗುತ್ತದೆ.
ದೂರದಲ್ಲಿ ಅದೃಷ್ಟ ಬರುತ್ತದೆ. ಕರಿಯರ್ನಲ್ಲಿ, ಪ್ರೊಫೆಷನ್ನಲ್ಲಿ ಶೀಘ್ರವಾದ ಸಡನ್ ಇವೆಂಟ್ಗಳನ್ನು ಕಾಣಬಹುದು, ಶಿಫ್ಟನ್ನು ಕಾಣಬಹುದು, ಪರಿವರ್ತನೆ ಕಾಣಬಹುದು, ಬದಲಾವಣೆ ಕಾಣಬಹುದು. ಇದರ ಜೊತೆಗೆ ದೂರದಲ್ಲಿ ಮಾತ್ರ ಪ್ರಾರಬ್ಧ ಇರುತ್ತದೆ. ವಿದೇಶ ಪ್ರವಾಸಕ್ಕೆ ಮತ್ತು ವಿದೇಶದಲ್ಲಿ ಮಾಡುವಂಥ ವ್ಯಾಪಾರಕ್ಕೆ ಈ ಸಮಯ ಅನುಕೂಲಕರವಾಗಿದೆ. ಕಾರಣ ಯೋಗಕಾರಕ ವ್ಯವಹಾರದಲ್ಲಿ ಹೋಗ್ತಾನೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳ ದರ್ಶನ, ತೀರ್ಥಕ್ಷೇತ್ರಗಳ ದರ್ಶನ. ಇದರ ಜೊತೆ ಸ್ವಲ್ಪ ಆಸ್ಪತ್ರೆ ವಾಸಕ್ಕಾಗಿದೆ. ವೈದ್ಯ ಋಣವು ಕೆಲವೊಮ್ಮೆ ಕಂಡು ಬರ್ತಾ ಇದೆ. ಆಸ್ಪತ್ರೆಗಾಗಿ ಖರ್ಚು ಅಥವಾ ಪ್ರವಾಸಕ್ಕೆ ಎರಡರಲ್ಲಿ ಒಂದನ್ನು ಫಿಕ್ಸ್ ಮಾಡಿಸ್ತಾನೆ. ಸೊ ದೂರದಲ್ಲಿ ಹೋದಷ್ಟು ಮೆಂಟಲ್ ಪೀಸು, ಶಾಂತಿ, ನೆಮ್ಮದಿಯನ್ನು ಸಿಗಬಹುದು. ಹೀಗೆ ನಿಮ್ಮ ಮನಸ್ಸು ಕಳೆದು ಹೋದ ಘಟನೆಗಳ ಬಗ್ಗೆ ಜಾಸ್ತಿ ಚಿಂತೆ ಮಾಡುತ್ತದೆ, ಅದು ಮಾಡಕೂಡದು. ಹ್ಯಾಪಿನೆಸ್ ಶುಡ್ ಬಿ ಪರ್ಚೇಸ್ಡ್. ಈ ರೀತಿಯಾಗಿ ಕುಜನ ಫಲಗಳಿದ್ದಾವೆ. ಇನ್ನು ಶನೈಶ್ವರನ ಫಲಗಳು. ಶನೈಶ್ವರನ ಫಲಗಳು ಏನಾಗ್ತಾ ಇದೆ? ಶನಿ ಭಾಗ್ಯ ಭಾವದಲ್ಲಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ 138 ದಿನ. ಜುಲೈ 26ರಿಂದ ಡಿಸೆಂಬರ್ 10 ಅಂದ್ರೆ ಈ ಮಾಸ ಪೂರ್ತಿ ಅದರಲ್ಲೇ ಬರುತ್ತೆ. ಸಂಚರಿಸುವ ಪಾದ ರೌಪ್ಯ ಪಾದ, ಹೀಗಾಗಿ ಶುಭ ಫಲಗಳನ್ನು ಕೊಡ್ತಾನೆ. ಅದರ ಭಾವ ಚೆನ್ನಾಗಿಲ್ಲ. ಭಾಗ್ಯ ಭಾವ, ಪೂರ್ವಜನ್ಮದ ಕರ್ಮಗಳು, ಪೂರ್ವಜನ್ಮದ ಗುರುವಿನ ಫಲಗಳು, ಕರ್ಮಗಳು ಅಂಟಿಕೊಳ್ತವೆ. ಹೀಗಾಗಿ ಅವುಗಳ ಪ್ರಭಾವ ಭಾಗ್ಯಕ್ಕೆ ಅಡೆತಡೆಯನ್ನು ತರಬಹುದು. ತಂದೆ ಜೊತೆ, ಗುರುವಿನ ಜೊತೆ ಕೆಲವು ಕರ್ಮಗಳು ಅಂಟ್ಕೋತವೆ. ಬಾಸ್ಗಳ ಜೊತೆ, ಕಲೀಗ್ಸ್ಗಳ ಜೊತೆ ಅಂಟ್ಕೋತವೆ. ಅವರಿಂದ ಅವರ ಋಣ ಇರುತ್ತೆ. ಹೀಗಾಗಿ ಪೆಂಡಿಂಗ್ ಕರ್ಮಗಳು ತುಂಬಾ ಸ್ಟ್ರಾಂಗ್ ಆಗ್ತವೆ. ನಾವು ಅವರನ್ನು ಓಲೈಸಲು ಆಗಲ್ಲ. ಅವರನ್ನು ಓಲೈಸಲು ತುಂಬಾ ಅಸಾಧ್ಯವಾಗಿ ಬಿಡ್ತದೆ. ಅವರನ್ನು ಅಪ್ರಿಷಿಯೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ತುಂಬಾನೇ ಶ್ರಮ ಪಡಬೇಕು. ಹಿರಿಯರ ಬೆಂಬಲ ಸಿಗಲ್ಲ, ಸಪೋರ್ಟ್ ಸಿಗಲ್ಲ, ಸಹಾಯ ಸಿಗಲ್ಲ, ಮಾರಲ್ ಸಪೋರ್ಟ್ ಕೂಡ ಸಿಗಲ್ಲ. ಈ ಭಾಗ್ಯ ಭಾವದ ಶನಿ ನಿಮ್ಮನ್ನ ಧರ್ಮ ತ್ರಿಕೋನ ಸಕ್ರಿಯಗೊಳಿಸಿ ಅತಿಯಾಗಿ ಧಾರ್ಮಿಕತೆಯನ್ನು ನೀಡ್ತಾನೆ. ಉನ್ನತ ಶಿಕ್ಷಣದಲ್ಲಿ ಸಮಸ್ಯೆ, ದೂರ ಪ್ರವಾಸದಲ್ಲಿ ಸಮಸ್ಯೆ. ಇಲ್ಲಿ ಧರ್ಮ ಕಾರ್ಯಕ್ಕೆ ಪ್ರತಿಬಂಧಕತೆ, ಅಡೆತಡೆಗಳು. ಧರ್ಮ ಕಾರ್ಯ ಮಾಡಲು ಹೋದರೆ ಫಿಕ್ಸ್ ಮಾಡುವಂಥ ಡೇಟು ಪೋಸ್ಟ್ಪೋನ್ ಆಗುತ್ತೆ, ಪೋಸ್ಟ್ಪೋನ್ ಆಗುತ್ತೆ. ಧರ್ಮವನ್ನು ಕುರಿತು, ಫಿಲಾಸಫಿಯನ್ನು ಕುರಿತು ವಿಚಿತ್ರವಾದ ಆಲೋಚನೆ. ಇಟ್ ಈಸ್ ಡಿಫರೆಂಟ್ ಫ್ರಮ್ ಯುವರ್ ಟ್ರೆಡಿಷನಲ್ ವ್ಯೂಸ್, ಪೇರೆಂಟಲ್ ವ್ಯೂ. ತಂದೆ ತಾಯಿಯರ ಒಂದು ಧಾರ್ಮಿಕ ಇವು ಬೇರೆ ಇರ್ತವೆ. ಫಿಲಾಸಫಿಕಲ್ ಮೆಥಡ್, ಥಾಟ್ಸು ಬೇರೆ ಇರ್ತವೆ. ಹೆಚ್ಚಿನ ಆಳ ಅಧ್ಯಯನದ ಅವಶ್ಯಕತೆ ನಿಮಗೆ ಕಂಡು ಬರುತ್ತದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ.